ಡಾಕ್ಟರ್ ಶ್ರೀಧರ್ ಅಂತ ಜಯದೇವ ಹಾಸ್ಪಿಟಲ್ ಕಾರ್ಡಿಯಾಲಜಿಸ್ಟ್, ಪ್ರೊಫೆಸರ್ ಆಫ್ ಕಾರ್ಡಿಯಾಲಜಿ ಮತ್ತೆ ಯೂನಿಟ್ ಚೀಫ್ ಆಗಿದ್ದೀನಿ ಜಯದೇವ ಹಾಸ್ಪಿಟಲ್. ಒಂದ್ 25-30 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಜನರ ಸೇವೆಯಲ್ಲಿ ನಾನು ತೊಡಗಿದ್ದೀನಿ. ಅದೊಂದು ತುಂಬಾ ಸಂತೋಷದ ವಿಷಯ. ಅದನ್ನ ಗುರುತಿಸಿ ಇವತ್ತು ಸಂಗಾತಿ ವೆಂಕಟೇಶ್ ಅವರು ಅವರ ಹುಟ್ಟುಹಬ್ಬದ ದಿವಸ ನಮ್ಮನ್ನ ಗುರುತಿಸಿ ಅವರು ನಮಗೆ ಒಂದು ಸನ್ಮಾನನ ಮಾಡಿದ್ದಾರೆ. ಅವರ ಒಂದು ಸೇವೆ ಅನುಪಮ ಸೇವೆ, ಜನರ ಸೇವೆ, ಜನಾರ್ದನ ಸೇವೆ, ಮಾನವನ ಸೇವೆ, ಮಾಧವನ ಸೇವೆ, ಸಮಾಜ ಸೇವೆಯ ಸದಾಶಿವನ ಸೇವೆ ಅಂತ ಮಾಡ್ತಾ ಇರುವಂತಹ ನಮ್ಮ ಸಂಗಾತಿ ವೆಂಕಟೇಶ್ ಅವರ ಆರೋಗ್ಯ ಮತ್ತೆ ನೆಮ್ಮದಿ, ಆರೋಗ್ಯ ಮತ್ತೆ ನೆಮ್ಮದಿ ಇವೆರಡೂ ಕೂಡ ವೃದ್ಧಿಸ್ಲಿ, ಸಮೃದ್ಧಿ ಆಗ್ಲಿ, ಅವರು ಅತ್ಯುನ್ನತ ಒಂದು ಸ್ಥಾನವನ್ನ ಪಡೀಲಿ, ಎಲ್ಲರ ಜನರಿಗೆ ಬನ್ನಡೆ ಪಡೀಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ತುಂಬಾ ಸಂತೋಷ. ನಮಸ್ಕಾರ. ನಾನು ಡಾಕ್ಟರ್ ಕಿರಣ್ ಕುಮಾರ್ ಅಂತ. ನಾನು ಪ್ರೊಫೆಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಆಫ್ಥಾಲ್ಮಾಲಜಿ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ. ನಾನು 20 ವರ್ಷದಿಂದ ಆಫ್ಥಾಲ್ಮಾಲಜಿ ಡಿಪಾರ್ಟ್ಮೆಂಟ್ ಇದ್ದೀನಿ. ಸಾವಿರಾರು ಕ್ಯಾಂಪ್ಗಳೆಲ್ಲ ಮಾಡಿ ಸುಮಾರು ಜನಕ್ಕೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದೀವಿ. ಈ ತರದವ್ರು ಸ್ವಲ್ಪ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆತರ ವ್ಯಕ್ತಿ ಒಬ್ಬ ಸಂಗಾತಿ ಅವರು ಹುಟ್ಟುಹಬ್ಬದ ದಿವಸ ನಾವು ಶುಭಾಶಯ ಕೋರ್ತಾ ಈ ತರ ಕಾರ್ಯಕ್ರಮಗಳು ಮುಂದೆ ಹಮ್ಮಿಕೊಂಡು ಸಾಕಷ್ಟು ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಮೇಲ್ ಬರೋ ಪ್ರತಿಭೆಗಳಿಗೆ ಪುರಸ್ಕರಿಸಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಬಸವನಗುಡಿ, ನಮ್ಮ ಹಳೆಯ ಏರಿಯಾ ಆಗಿರುವಂತಹ ಬಸವನಗುಡಿಯಲ್ಲಿ ವಿಶೇಷವಾಗಿ ಸಂಗಾತಿ ಅರ್ಪಿಸುವ ಪ್ರತಿಭಾ ಶೋಧನೆ ಮತ್ತು ಅಭಿನಂದನಾ ಪ್ರಶಸ್ತಿ ಪ್ರದಾನ ಸಮಾರಂಭವು ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗಿತು. ಮತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತ ಮಹನೀಯರನ್ನ ಕರೆಸಿ ಗುರುತಿಸಿ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಯ್ತು. ಇಲ್ಲಿ ಹಲವಾರು ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಅಲ್ಲಿ ವಿಶೇಷವಾಗಿ ವಿಜಯ್ ಮುರಳಿ ಮೇಡಮ್ ಆಗಿರ್ಬೋದು, ವಿಜಯ್ ಲಕ್ಷ್ಮಿ ಅವರಾಗಿರ್ಬೋದು, ಮತ್ತೆ ಆನಂದ್ ಕುಮಾರ್, ಇವರೆಲ್ಲ ಮಹನೀಯರು, ಉತ್ತಮ ಶಿಕ್ಷಕರು. ಯಾಕಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೀವಿ. ಅಂತ ಗುರುಗಳನ್ನ ಇವತ್ತು ಸನ್ಮಾನಿಸಿದ್ದಾರೆ. ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಬಹಳ ಸಂತೋಷ. ಇಂದು ಆ ಪ್ರತಿಭೆಗಳನ್ನ ಗುರುತಿಸಿ ಮಕ್ಕಳನ್ನ ಗುರುತಿಸಿ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಅದರಲ್ಲೂ ಕೂಡ ಮಕ್ಕಳ ಏಳಿಗೆಯನ್ನೇ ನಾವು ಬಯಸ್ತಕ್ಕಂಥ ಶಿಕ್ಷಕರನ್ನು ಕೂಡ ನಮ್ಮನ್ನು ಗುರುತಿಸ್ತಾ ಇರತಕ್ಕಂಥದ್ದು ಇನ್ನೂ ವಿಶೇಷವಾಗಿರತಕ್ಕಂಥ ಒಂದು ಸಂದರ್ಭ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗತ್ತೆ. ಇದರಲ್ಲಿ ಎಲ್ಲರನ್ನೂ ಗುರುತಿಸೋದಕ್ಕಿಂತ ವಯಸ್ಸಾದ ವೃದ್ಧರನ್ನ ಮಾಡ್ತಕ್ಕಂಥದ್ದು, ಶಿಕ್ಷಕರನ್ನ ಗುರುತಿಸೋದು. ಈಗ ಶಿಕ್ಷಕರಿಗೆ ಎಲ್ಲೂ ಗುರ್ತು ಮಾಡಲಿಕ್ಕೆ ಅವಕಾಶ ಇಲ್ಲ, ಆದರೆ ಗುರ್ತು ಮಾಡ್ತಾ ಇದ್ದಾರೆ. ಈ ಥರ ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನಾವು ಎಷ್ಟು ಹೇಳಿದ್ರು ಸಾಲದು. ನನ್ನ ಹೆಸರು ವಿಜಯ ಮುರಳಿ. ನಾನು 42 ವರ್ಷದಿಂದ ಶಾಲೆಯಲ್ಲಿ SGPT ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ 10th ಸ್ಟ್ಯಾಂಡರ್ಡ್ನ ಒಳ್ಳೆ ಫಲಿತಾಂಶ ಕೊಡ್ತೀವಿ. 100% ಕೊಡೋದ್ರಿಂದ ನಮ್ಮನ್ನೆಲ್ಲ ಕರೆದು ರೆಕಗ್ನೈಸ್ ಮಾಡಿ ನಮಗೆಲ್ಲ ಒಂದು ಹಾನರ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮಸ್ಕಾರ ಕರ್ನಾಟಕ. ವಿಶೇಷವಾಗಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಮತ್ತೆ ವಿಶೇಷವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಅದು ಶಿಕ್ಷಣ ಆಗಿರ್ಬೋದು, ಅಂದ್ರೆ ಒಂದು ಎಜುಕೇಶನ್ ಫೀಲ್ಡ್ ಆಗಿರ್ಬೋದು, ಕಲೆ, ಆರ್ಟ್, ಮತ್ತೆ ನಮ್ಮ ಒಂದು ಸೋಲ್ಜರ್ಸ್ ಆಗಿರ್ಬೋದು, ಸೊ ವೃದ್ಧರು ಆಲ್ಮೋಸ್ಟ್ 60+ ಇರೋವಂಥ ದಂಪತಿಗಳನ್ನ ಆಗಿರ್ಬೋದು, ಅವ್ರನ್ನೆಲ್ಲರೂ ಗುರುತಿಸಿ ಎಲ್ಲಾ ತರ ಕ್ಯಾಟಗರೀಸು, ಅದು ಒಂದು ಸಿನಿಮಾ ರಂಗದಲ್ಲೂ ಅಷ್ಟೇ ತಬ್ಲಾ ನಾಣಿ ಅವರು ಬಂದಿದ್ರು, ಅವ್ರಿಗೂ ಆನರಿಂಗ್ ಮಾಡಿದ್ರು. ಅದೇ ತರಾನೇ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವಂತಹ ಮಹನೀಯರನ್ನ ಸುಮಾರು ಒಂದು 30ಕ್ಕೂ ಹೆಚ್ಚು ಜನ ಮಹನೀಯರನ್ನ ಇವತ್ತು ಗುರುತಿಸಿದ್ರು. ವಿಶೇಷವಾಗಿ ನಾವು ಅದರಲ್ಲಿ ಪ್ರಕಾಶ್ ಸರ್, ಸೊ ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿ ಅವರು ಲಭಿಸಿದೆ. ಸೊ ಒಂದೇ ಮಾತರಂ ಸ್ಕೂಲು ತಮ್ಮದೇ ಆದ ಒಂದು ಚಾಪು ಮೂಡಿಸಿರುವಂತಹ ಒಂದು ಸ್ಕೂಲ್ ಅಂತಾನೆ ಹೇಳ್ಬೋದು. ಅದರ ಪ್ರಿನ್ಸಿಪಲ್ ನಮ್ಮ ಒಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಮಸ್ತೆ. ನಮಸ್ತೆ. ಹೇಳಿ ಸರ್, ಏನ್ ಅನ್ಸ್ತದೆ ಇವತ್ತು ನಿಮ್ಗೆ ಆನರಿಂಗ್ ಮಾಡಿದ್ದಾರೆ? ಸಂಗಾತಿ ವೆಂಕಟೇಶ್ ಅವರು ಹುಟ್ಟುಹಬ್ಬನ ಈ ಥರ ಕೂಡ ಆಚರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಬೇರೆಯವರು ಬೇರೆ ಬೇರೆ ಥರ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಇವರು ಹುಟ್ಟುಹಬ್ಬ ದಿನದಂದು ಹಿರಿಯ ನಾಗರಿಕರನ್ನು ಗೌರವಿಸಿ, ಆಮೇಲೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾರೆ. ಆಮೇಲೆ ಉತ್ತಮ ಅಂಕಗಳನ್ನು ಪಡೆದಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡ್ತಾರೆ. ಇವೆಲ್ಲ ಮಕ್ಕಳಿಗೆ ಮುಂದೆ ಜೀವನದಲ್ಲಿ ಭಾಳಷ್ಟು ಮುಂದೆ ಸಾಧಿಸೋದಕ್ಕೆ ಭಾಳ ಸಹಕಾರಿಯಾಗುತ್ತೆ ಅಂತ. ಒಂದೇ ಮಾತರಂ ಶಾಲೆಯಲ್ಲಿ ಯಾವ ತರ ಒಂದೇ ಮಾತರಂ ಶಾಲೆ ನಮ್ಮದು ಒಂದು ಭಾರತೀಯ ಕಲೆ ಸಂಸ್ಕೃತಿಯ ಮೇಲೆ ತಳಹದಿಯ ಮೇಲೆ ನಿಂತಿರುವಂಥ ಶಾಲೆ. ಇಲ್ಲಿ
ಬೆಳಗ್ಗಿನ ಚಟುವಟಿಕೆ ಪ್ರಾರಂಭ ಆಗೋದೇ ಭಗವದ್ಗೀತೆಯ ಪಠಣದಿಂದ, ಮಂತ್ರಗಳ ಪಠಣದಿಂದ ಶಾಲೆ ಪ್ರಾರಂಭ ಆಗುತ್ತೆ. ಮಕ್ಕಳಿಗೆ ಈ ಸಣ್ಣ ವಯಸ್ಸಲ್ಲಿ ಸಣ್ಣ ಸಸಿಗಳು, ಆ ಸಸಿಗಳಿಗೆ ಒಂದು ಕೋಲು ಕೊಡಬೇಕು. ಕೋಲು ಕೊಟ್ಟಿಲ್ಲ ಅಂದ್ರೆ ಅದು ಸೊಟ್ಟಪಟ್ಟ ಬೆಳೆಯುತ್ತೆ. ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ನಮ್ಗೆ ಸಿಗ್ತಾರೆ. ಆ ಮಕ್ಕಳಿಗೆ ಒಂದು ಕೋಲು ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ಅವರು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕಾದ್ರೆ ಈ ಪ್ರಾಥಮಿಕ ಹಂತ ಬಹಳ ಮುಖ್ಯ. ಅಂತ ಪ್ರಾಥಮಿಕ ಹಂತದಲ್ಲಿ ಮಕ್ಕಳನ್ನು ನೋಡ್ಕೊಳ್ಳುವಂತ ಅವಕಾಶ ನಮಗೆ ಸಿಕ್ಕಿದೆ. ವೆರಿ ನೈಸ್. ಸೊ ಇದರ ಒಂದು ಮಾತಾಗಿತ್ತು. ವಿಶೇಷವಾಗಿ ಎಲ್ಲಾ ಕಡೆ ಆಲ್ಮೋಸ್ಟ್ ಈ ಒಂದು ಕಾರ್ಯಕ್ರಮ ನಡೆದಿರೋದು ತುಂಬಾ ವಿಶೇಷ. ಮತ್ತೆ ಅವರ ಒಂದು ಹುಟ್ಟುಹಬ್ಬ ದಿವಸನೇ ಸೊ ಒಂದು ಕಾರ್ಯಕ್ರಮ ಮಾಡಿರೋದು ಲೋಕೇಶ್ ವೆಂಕಟೇಶ್ ಅವರು, ಸಂಗಾತಿ ವೆಂಕಟೇಶ್ ಅವರ ಒಂದು ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯವಾಗಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿರುವಂತಹ ನಾಯಕರಂತಾನೆ ಹೇಳ್ಬೋದು. ಮಾಜಿ BBMP ಸದಸ್ಯರು ಕೂಡ ಹೌದು. ಸೊ ಅವರ ಒಂದು ಹುಟ್ಟುಹಬ್ಬ ತುಂಬಾ ಅರ್ಥಪೂರ್ಣ, ವಿಜೃಂಭಣೆ, ಯಶಸ್ವಿಯಾಗಿ ಜರುಗಿದೆ. ಅದರಲ್ಲಿ ಈ ತರ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಎಲ್ಲರಿಗೂ ಒಂದು ಮಾರ್ಗದರ್ಶನ, ಸ್ಫೂರ್ತಿದಾಯಕ, ಪ್ರೇರಣೀಯವಾಗಿ ಅವರ ಒಂದು ಆಚರಣೆ, ಹುಟ್ಟುಹಬ್ಬ ಆಚರಣೆ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಸರ್, ಎಲ್ರಿಗೂ ನಮಸ್ಕಾರ. ನಾನು ಸಂಗಾತಿ ಟೀಮಿಂದ ವೈ ನಟರಾಜಗೌಡ ಅಂತ ಮಾತಾಡ್ತಾ ಇದ್ದೀನಿ. ವೈ ನಟರಾಜಗೌಡ ಅಂತ. ಸೊ ನಾವು ಇವಾಗಲೇ ಇದು ಸರಿಸುಮಾರು 14ರಿಂದ 15 ವರ್ಷ ಇತಿಹಾಸ ಇದೆ. ಅಂದ್ರೆ 14ರಿಂದ 15 ವರ್ಷದಿಂದ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ವಿ ಸಂಗಾತಿಯವರ ಅಧ್ಯಕ್ಷತೆಯಲ್ಲಿ. ಅಂದ್ರೆ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಾವು ಎಲ್ಲ ವಿಭಾಗದವರೆಗೂ ಕರೆಸಿ ಒಂದು ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ. ಈಗ ನೋಡಿ, ಸಾಮಾನ್ಯವಾಗಿ ನಾವು ರಾಜಕಾರಣಿಗಳು ಬರ್ಡೇ ಅಥವಾ ಹುಟ್ಟದ ದಿನ ಅಂದಾಗ ಐಷಾರಾಮಿ ಹೋಟ್ಲುಗಳಲ್ಲಿ ಈ ತರ ಕಾರ್ಯಕ್ರಮ ಮಾಡೋದನ್ನ ನಾವು ನೋಡಿರ್ತೀವಿ. ಬಟ್ ಆದ್ರೆ ಇವರು ಜನಾನುರಾಗಿಯಾಗಿ ಸೊ ಎಲ್ರಿಗೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ವಿಭಾಗದಲ್ಲೂ, ಅಂದ್ರೆ ಮಿಲಿಟರಿ, ಆರ್ಮಿ ಇರ್ಬೋದು, ಮತ್ತೆ ಕ್ರೀಡೆ ಇರ್ಬೋದು, ಮತ್ತೆ ಸಿನಿಮಾ ರಂಗ ಇರ್ಬೋದು, ಸೊ ಈ ತರ 10 ಹಲವಾರು ವಿಭಾಗಗಳಲ್ಲಿ ಒಂದು ಹೆಸರು ಮಾಡಿರೋರನ್ನ, ಅದರಲ್ಲೂ ಎಸ್ಪೆಷಲಿ ಬಸವನಗುಡಿ ಕ್ಷೇತ್ರದಲ್ಲಿ ಅದ್ಭುತವಾದ ಹೆಸರು ಮಾಡಿರುವಂತವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡಿ ಒಂದು ಅವರ ಒಂದು ಆಶೀರ್ವಾದ ಅಥವಾ ಹಾರೈಕೆ ತಗೊಳ್ಳೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೂ ಬಹಳ ಖುಷಿ ಮತ್ತು ಹೆಮ್ಮೆ ಅಂತ ಅನ್ಸುತ್ತೆ. ಸೊ ಇವತ್ತು ಬೆಳಿಗ್ಗೆ ಕೂಡ 9 ಗಂಟೆಯಿಂದ 2 ಗಂಟೆ ತನಕ ಹೆಲ್ತ್ ಚೆಕಪ್ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಮತ್ತೆ ಕಣ್ಣಿನ ಚೆಕಪ್ ಇರ್ಬೋದು, ಮತ್ತೆ ಮೂಳೆ ಆರ್ಥೋಪೆಡಿಕ್ ಇರ್ಬೋದು. ಸೊ ಇದೆಲ್ಲ ಆರೋಗ್ಯ ಕಾರ್ಯಕ್ರಮಗಳು ಕೂಡ ಬೆಳಿಗ್ಗೆ ನಡೆದಿದೆ. ಸೊ ಈಗ 4 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ SLC ಮತ್ತೆ PUC ಮತ್ತೆ ಡಿಗ್ರಿ ಮತ್ತೆ ಇನ್ನೂ 10 ಹಲವಾರು ಅಂದ್ರೆ ಕ್ರೀಡೆಗಳಲ್ಲಿ ಒಂದು ಹೆಸರು ಮಾಡಿರುವಂತವ್ರನ್ನ, ಆ ಮಕ್ಕಳನ್ನೆಲ್ಲ ಕರೆಸಿ ಒಂದು ಸನ್ಮಾನ ಮಾಡಿ ಅವರ ಖುಷಿನಲ್ಲಿ ಅವರ ಬರ್ಡೇನ, ಆ ಒಂದು ಸಂತೋಷನ ನೋಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. ಪ್ರತಿ ವರ್ಷದಂತೆ ಸಂಗಾತಿ ವೆಂಕಟೇಶ್ ಅವರ ಸರ್ದು ಪ್ರತಿ ವರ್ಷದಂತೆ ಬರ್ತಡೇಗೆ ಪ್ರತಿ ವರ್ಷದ ಕಾರ್ಯಕ್ರಮ ನಡೆಯುತ್ತೆ. ಕಳೆದ 13 ವರ್ಷದಿಂದ ನಡೀತಾ ಇದೆ. ಬೆಳಗ್ಗೆಯಿಂದ ಬಂದು ಇಲ್ಲಿಂದ ಬ್ಲಡ್ ಕ್ಯಾಂಪು, ಐ ಟೆಸ್ಟು, ಡೆಂಟಲ್ದು ಮತ್ತು ಸುಮಾರು ಥರ ಮೆಡಿಕಲ್ ಕ್ಯಾಂಪ್ಸ್ ಎಲ್ಲ ನಡೆಸಿದ್ರು. ಎಲ್ಲ ಅದಾದಮೇಲೆ ಇವತ್ತು ಸಂಜೆಯಿಂದ ಪ್ರತಿಭಾ ಶೋಷಣೆ ಇದು ಬಂದು 2 ತಿಂಗಳಿಂದ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ SSLC PUCನಲ್ಲಿ ಮತ್ತು 50 ವರ್ಷಕ್ಕಿಂತ ಹೆಚ್ಚಾಗಿ ದಾಂಪತ್ಯ ಜೀವನ ನಡೆಸಿರೋರು, ಅದಲ್ದಿರ ಈಗ ಬಂದ್ಬಿಟ್ಟು ಈ ಸತಿ ವಿಶೇಷವಾಗಿ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಲಾಯರ್ಗಳು ಮತ್ತು ಜಡ್ಜ್ಗಳು ಮತ್ತು ಅದ್ಬಿಟ್ಟು ಮಿಲಿಟರಿ ಸೇವೆನಲ್ಲಿರೋರಿಗೆಲ್ಲ ಬಂದ್ಬಿಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ. ಟೋಟಲ್ ಸನ್ಮಾನ ಸರ್ 1000ಕ್ಕಿಂತ ಹೆಚ್ಚು ಜನ ಎಲ್ಲ ಇದ್ರಲ್ಲಿ. SSLC ಅವರು PUC ಅದೊಂದು 890 ಜನ, 900 ಜನ ಇದ್ದಾರೆ ಮಕ್ಕಳಿಗೆ. ಅದಲ್ಲದೆ ಇನ್ನೂ 200-300 ಜನ ವಿಶೇಷ ಆಹ್ವಾನಿತರು. ಅವ್ರಿಗೇನ ಅಮೌಂಟ್ ಹತ್ರ ಏನಿಲ್ಲ, ಇಲ್ಲ ಮೂಮೆಂಟ್ಸ್ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇಲ್ಲಿ ಸನ್ಮಾನ ಮಾಡಿಸ್ಕೊಂಡಿರೋದು ಸಂತೋಷ್ ಲಕ್ಕಿ ಅಂತ ನನ್ನ ಹೆಸರು. ನನ್ನ ಸಂಗಾತಿ ವೆಂಕಟೇಶ್ ಸರ್ನ ನಾನು 19 ವರ್ಷದಿಂದ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಈ ಥರ ಉತ್ತೇಜನ ಕೊಡ್ತಾ ಇದ್ರೆ ಎಲ್ರಿಗೂ ಅಷ್ಟೇ. ಇವಾಗ ಎಷ್ಟು 99% ಅದೆಲ್ಲ ತೊಗೊಂಡಿರೋರೆಲ್ಲ ನೋಡ್ಬೋದು. ಬೇರೆ ನಮ್ಮ ಮಕ್ಳುಗಳ್ನು ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಉತ್ತೇಜನ ಕೊಡ್ತಾರೆ. ಅದ್ರಲ್ಲಿ ಅಷ್ಟು ಸನ್ಮಾನ ಮಾಡ್ತಾ ಇರೋದು ತುಂಬ ಒಳ್ಳೆ ಜನಸೇವೆ ಮಾಡ್ತಾ ಇದ್ದಾರೆ. ಈ ಥರ ಅವರು 100 ವರ್ಷ ಆರೋಗ್ಯ ಆಯುಷ್ಯ ಚೆನ್ನಾಗಿ ಕೊಡಬೇಕು. ನನ್ನ ಕಡೆಯಿಂದ ಅವ್ರಿಗೆ ಸಮೃದ್ಧಿ ಲಾಡು ಅಂತ ಕೊಡ್ತಾ ಇದ್ದೀವಿ. ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತಾನೆ ಇವಾಗ ಅಶ್ವಗಂಧ, ಅಮೃತ ಬಳ್ಳಿ ಅದೆಲ್ಲ ಕೊಡ್ತಾ ಇದ್ದೀವಿ. ಮತ್ತು ಒನ್ ಹಾರ್ಟ್ ಅಂತಾನೂ ಕೊಡ್ತಾ ಇದ್ದೀವಿ, ಆಯುರ್ವೇದಿಕ್ ಕಷಾಯ. ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಅದ್ವೈತ್, ನಾನು ಪೂರ್ಣ ಪ್ರಮೋದ ಶಾಲೆ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಗವದ್ಗೀತೆ 18 ಅಧ್ಯಾಯನ ಕಲ್ತಿದ್ದೀನಿ. ಮತ್ತೆ ಅದು 700 ಶ್ಲೋಕ ಇದೆ. ಆ 700 ಶ್ಲೋಕನೂ ನಾನು 4 ಭಾಷೆಯಲ್ಲಿ 18 ಸಲ ಬರ್ತಿದ್ದೀನಿ. 4 ಭಾಷೆ ಯಾವ್ದು ಅಂದರೆ ಕನ್ನಡ, ಸಂಸ್ಕೃತ, ಹಿಂದಿ, ಇಂಗ್ಲೀಷು. ಇದರಲ್ಲಿ 18 ಸಲ ಬರ್ತಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮತ್ತು ನಾನು ಭಗವದ್ಗೀತೆ ಕಲ್ತಿದ್ದು ಖುಷಿ ಆಯಿತು. ನಾನು ಕಲ್ತಿದ್ದಕ್ಕೆ ಇಷ್ಟೆಲ್ಲ ನನಗೆ ಆಗ್ತಾ ಇದೆ. ಇದಕ್ಕಿಂತ ಮುಂಚೆನೂ ತುಂಬ ಪ್ರಶಸ್ತಿ ಇದೆ. ಇದಕ್ಕಿಂತ ಮುಂಚೆ ಎಷ್ಟು ಪ್ರಶಸ್ತಿ ಬಂದಿತ್ತು?
ಕೌಂಟ್ ಮಾಡಲಿಲ್ಲ. ಶಾಸಕರಾಗಿರ್ತಕ್ಕಂಥ ಸಿ ಕೆ ರಾಮಮೂರ್ತಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಡಾಕ್ಟರ್ ರೂಪಕೃಷ್ಣ PhD ಕೆ ವಿ ಶ್ರೀನಿವಾಸ ಮೂರ್ತಿ ಸಾಹಿತ್ಯ ಕ್ಷೇತ್ರ, ಎಚ್ ಅನಿಲ್ ಕುಮಾರ್ ಡಾಕ್ಟರ್ ಲಕ್ಷ್ಮೀಶ್ರೀ ಆಗಿರಬೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಸಂತೋಷ್ ಚಿತ್ತಾರ ಭಾರತೀಯ ಶ್ರೀ ಜಿ ಆರ್ ಮಂಜುಪ್ರಿಯ ಮತ್ತು ಶ್ರೀಮತಿ ಸರೋಜಾ ಪ್ರಸಾದ್ 75 ಮದುವೆಯಾದಂಥ ವರ್ಷ ಮತ್ತು ಒಟ್ಟಾಗಿದ್ದಕ್ಕೆ ಹೇಗೆ ಜನ ನೋಡಿ ಎಷ್ಟು ಎರಡೂ ಇದೆ. ಆದರೆ ನೋಡುವ ನೋಟ ವ್ಯತ್ಯಾಸ ಇದೆ. ಆಡುವ ಮಾತಲ್ಲಿ ಸಾಧನೆಯಲ್ಲಿ ಏನು ಕಡಿಮೆ ಇಲ್ಲ. ಆದರೆ ಕೆಲವು ಗುಣಗಳನ್ನು ಅವರ ಆಶೀರ್ವಾದ ಎಲ್ಲರೂ ಸಿಗಲಿ.
ಯಶಸ್ವಿಯ ಪೀಳಿಗೆ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.